ಈಗ ಬೆಂಗಳೂರಲ್ಲಿ ಇಂತಿಷ್ಟೇ ಸಮಯದವರೆಗೆ ಬಾರ್ ಮತ್ತೆ ಪಬ್ಗಳು ಓಪನ್ ಇರಬೇಕು ಅನ್ನೋದು. ಆದ್ರೆ ಬಾರ್ ಮಾಲೀಕರುಗಳು, ಓನರ್ಗಳು ಅವರೆಲ್ಲರೂ ಕೂಡ ರಾಜಾರೋಷಕ್ಕೆ ಬೆಳಗಿನ ಜಾವ ಬೆಳಗ್ಗೆ ತನಕ ಕೂಡ ಓಪನ್ ಮಾಡ್ಕೊಂಡು ಇಟ್ಕೊಳ್ಳುವಂತಹ ಕೆಲಸ ಆಗ್ತದೆ. ಈ ಬಗ್ಗೆ ಇಲ್ಲ, ನಾವು ಸಮಯದ ನಿಗದಿಯನ್ನ ಮಾಡಿದ್ದೇವೆ. ಆ ಸಮಯಕ್ಕೆ ಅವರು ಬಾರ್ಗಳು, ರೆಸ್ಟೋರೆಂಟ್ಗಳು ಕ್ಲೋಸ್ ಮಾಡಬೇಕು. ಒಂದು ಅರ್ಧ ಗಂಟೆ ವೇರಿಯೇಷನ್, ಅಕಸ್ಮಾತ್ ಏನಾದರೂ ಒಳಗಡೆ ಯಾರಾದರೂ ಕೂಡ ಊಟ ಮಾಡೋದಕ್ಕೋ ಅಥವಾ ಡ್ರಿಂಕ್ಸ್ ತಗೊಳ್ಳೋದಕ್ಕೋ ಹೋಗಿದ್ರೆ ಅವ್ರನ್ನ ಆಚೆ ಕಳಿಸಿ ತಕ್ಷಣ ಎಲ್ಲ ಕ್ಲೋಸ್ ಮಾಡಕ್ ಬರೋದಿಲ್ಲ ಅಂತೇಳಿ ಒಂದು ಅರ್ಧ ಗಂಟೆ ಸಮಯ ಕೇಳ್ಕೊಳ್ತಾರೆ. ಅದು ಅಲ್ಲಿನ ಸ್ಥಳೀಯ ಪೊಲೀಸ್ನವರಿಗೆ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ ಬಿಟ್ಟಿದ್ವಿ. ಆದ್ರೆ ಬೆಳಗಿನ ಜಾವದಲ್ಲೂ ತೆಗೆದು ಕೊಡ್ತಾರೆ ಅಂತದೆಲ್ಲ ನಮ್ಗೆ ವಿಷಯಗಳು ಗೊತ್ತಾದ್ರೆ ಖಂಡಿತವಾಗಿ ಆ ಏರಿಯಾ DCPಗಳಿಗೆ ನಾನು ಜವಾಬ್ದಾರಿಯನ್ನ ಹಾಕ್ತೇನೆ. ಆ ಏರಿಯಾ DCPಗಳು ಯಾರಿದ್ದಾರೆ ಅವ್ರ ಮೇಲೆ ಹೊಣೆ ಬೀಳುತ್ತೆ. ಅದನ್ನ ನಾವು ಹಿಂದೆ ಅನೇಕ ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೇನೆ. ಯಾವುದೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇರ್ಬೋದು, ಈ ತರ ಕಾನೂನು ವಿರುದ್ಧವಾದ ಚಟುವಟಿಕೆಗಳೇನಾದ್ರೂ ಆದಾಗ ಆ ಏರಿಯಾ DCPಗಳೇ ಕಾರಣಕರ್ತರು ಅಂತೇಳಿ ನಾನು ಅನೇಕ ಸಭೆಯಲ್ಲಿ ಹೇಳಿದ್ದೇನೆ. ಅಂಥದ್ದೇನಾದ್ರೂ ಇದ್ರೆ ಸ್ಪೆಸಿಫಿಕ್ ಆಗಿ ಆ DCPಗೆ ಹೊಣೆ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.